ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಗಳೇ, ಮನೆ ಎಲ್ಲ ನಿಂಗೆ ಸೆಟ್ ಆಯ್ತಾನವ? ಹಾಪ, ಇಲ್ಲೇ ಹತ್ರದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಹೊಸದಾಗಿ ಪಾರ್ಲರ್ ಕೂಡ ಓಪನ್ ಆಗಿದೆ ಗೊತ್ತಾ. ಏರಿಯಾ ಅಂತೂ ಸಖತ್ ಸ್ಟ್ಯಾಂಡರ್ಡ್ ಆಗಿದೆ. ಥ್ಯಾಂಕ್ ಯು ಅಪ್ಪ. ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕಣವ. ಅಮ್ಮ, ಆಂಟಿ ಹೊರಗಡೆ ಡ್ರೈವರ್ ಇದ್ದಾರೆ, ತಗೊಂಡೋಗಿ ಕೊಟ್ಬಿಡಿ. ನಾನೇ ಕೊಡ್ತೀನಿ. ಹರಿ, ನೀವ್ಯಾಕೆ ತಗೊಂಡೋಗಿ ಕೊಡಬೇಕು? ಅಪ್ಪ ಅಮ್ಮ ಅಪರೂಪಕ್ಕೆ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡ್ಬೇಕಲ್ವಾ? ಅದಕ್ಕಂತಾನೆ ಕೆಲ್ಸದವ್ರಿದ್ದಾರೆ, ಅವ್ರು ತಗೊಂಡೋಗಿ ಕೊಡ್ತಾರೆ ಬಿಡಿ. ಆಂಟಿ ತಗೊಂಡೋಗಿ ಕೊಟ್ಬಿಡಿ ಪ್ಲೀಸ್. ಯಾಕೆ ಅಲ್ಲಿ ನಿಂತಿದ್ಯಾ? ಬರೇ ಕೂತ್ಕೋ. ಸಿಂಚು, ಅವ್ರು ನಿನ್ನ ತಾಯಿ ಥರ, ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ತಪ್ಪಲ್ವೇನೆ? ತಪ್ಪ ಇಲ್ಲ ಆಯ್ತದಮ್ಮಿ. ಅಯ್ಯ ನೀನ ಆ ಅಮ್ಮ ಕೆಲಸ ಏನು ಸುಮ್ಮನೆ ಮಾಡ್ತಾವಳ? ಆ ಅಮ್ಮ ಕೆಲಸ ಮಾಡೋದಕ್ಕೆ ನನ್ನ ಮಗಳು ದುಡ್ಡು ಕೊಟ್ಟವಳು ತಾನೆ. ಅಂಥದ್ರಲ್ಲಿ ನನ್ನ ಮಗಳು ಮಾಡ್ತಾ ಇರೋದ್ರಲ್ಲಿ ತಪ್ಪೇನದೆ? ಸಂಬಂಧಿಕರು ಅಂತ ಎಲ್ಲರೂ ತಲೆ ಮೇಲೆ ಕೂಡ್ಸ್ಕೊಳಕ್ಕಾಗಲ್ಲ. ಕೆಲ್ಸದವ್ರ ಥರನೇ ನೋಡಬೇಕು. ಅದು ನಿನಗೆಲ್ಲ ಗೊತ್ತಾಗಕ್ಕಿಲ್ಲ. ಸುಮ್ಕಿರು ನೀನು. ಸರಿಯಾಗಿ ಹೇಳಿದೆ ಅಪ್ಪ. ಇರ್ಲಿ ಬಿಡು, ಅಮ್ಮನಿಗೆ ಇಂಥ ವಿಚಾರದಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ಸೆಂಟಿಮೆಂಟ್ ತುಂಬ ಒಳ್ಳೇದಲ್ಲ ಕಣಮಿ. ಸೆಂಟಿಮೆಂಟು ಅಂತ ಈಗಾಗಲೇ ಒಂದು ದಂಡಪಿಂಡನ ಸಾಕ್ತಾ ಇದ್ದೀವಿ, ಅದು ನೆನಪಿರ್ಲಿ. ಅಲ್ಲೇನಯ್ಯ? ನೋಡಿ, ಕಾಲ ಅನ್ನೋದು ಒಂದೇ ಥರ ಇರಲ್ಲ. ನೋಡ್ತಾರಿ, ನಮ್ಮ ಅಳಿಯಂದ್ರಿಗೂ ಒಂದಿನ ಒಳ್ಳೆ ಸಮಯ ಬರುತ್ತೆ. ಆವಾಗ ನೀವೇ ಅವ್ರನ್ನ ಹೊಗಳ್ತಾ ಇರ್ತೀರ. ಹೌದು ಕಂಡ್ಬಿಡಮ್ಮಿ. ಈ ನಿನ್ನ ಅಳಿಗೂ ಒಳ್ಳೆ ಕಾಲ ಬರ್ತದೆ. ಅದು ನನಗೆ ಗೊತ್ತದೆ. ಆಮೇಲೆ ಊರಲ್ಲೇನೋ ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಾರಂತೆ, 8ಕ್ಕೆ ನನ್ನ ಮಗ ದಂಟು ಅಂತ. ಹಂಗಾಯ್ತು ಒಂದು ಕತೆ. ನೋಡೋ, ನನ್ನ ಮಗಳು ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಇವನು ಅವ ಅಮ್ಮನ ಥರ ಯಾರ್ದಾದ್ರೂ ಮನೇಲಿ ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು. ಏನೋ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇಂಥ ಅರಮನೆ ಅಂತ ಮನೆ ಕೊಡ್ತಿದ್ದೀವಿ. ಅವನ ಅದೃಷ್ಟ ಚೆನ್ನಾಗಿತ್ತು, ಇಂಥ ಅರಮನೆಯಲ್ಲಿ ವಾಸ ಮಾಡ್ಕೊಂಡವನೇ. ನೋಡಮ್ಮಿ, ಅವನ ಹಣೆ ಬರ ಚೆನ್ನಾಗಿರೋದ್ರಿಂದ ಏನು ದುಡಿದೇ ಇದ್ರು ಎಷ್ಟು ಆರಾಮಾಗೋನು ನೋಡಮ್ಮಿ ಅವನು. ಖುಷಿ, ಏನ್ರಿ ನೀವು? ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನಾವೇನಕ್ಕೆ ಬಂದಿರೋದು? ಅಳಿಯ ಮಗಳನ್ನ ಮಾತಾಡ್ಸ್ಕೊಂಡು ಖುಷಿಯಾಗಿರಕ್ತಾನೆ. ಸರಿ ಬಿಡಮ್ಮಿ, ಎಲ್ಲ ನಿನಗೆ ತಿಳಿದಿರೋದು. ಈಗ ಮಾತಾಡಿದ್ದಾಯ್ತಲ್ಲ, ಸರಿ ಕೊಡೋಣ. ಅಪ್ಪ, ಯಾಕೆ ಇಷ್ಟು ಬೇಗ ಹೊರಟ್ರಿ? ತಡೀರಿ, ಆಂಟಿಗೆ ಹೇಳಿ ಅಡುಗೆ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಾಡಿಸ್ಕೊಂಡು ತಿನ್ನೋದಕ್ಕೆ ಅಂತಾನೆ ನಿನ್ನ ಗಂಡ ಅವನಲ್ಲಮ್ಮ. ನಾವಿನ್ನು ಹೊರ್ತೀವಿ ಕಣಮ್ಮ. ಆಂಟಿ, ಬಂದು ಜ್ಯೂಸ್ ಗ್ಲಾಸ್ ತಗೊಂಡು ಹೋಗಿ. ಸಿಂಚು, ನಾನೇ ತಗೊಂಡೋಗಿರ್ತೀನಿ. ಅಮ್ಮ, ನೀ ಯಾಕೆ ತಗೊಂಡು ಹೋಗ್ತೀಯ? ಬರ್ತಾರೆ ತಡಿ. ಆಂಟಿ ಬನ್ನಿ. ಸುಮ್ಮನೆ ಇರು, ನಾನೇ ತಗೊಂಡು ಹೋಗ್ತೀನಿ. ನಿಮ್ಮವ್ವ ಹಿಂಗೆ ಕಣವ, ಎಲ್ಲರೂ ಒಳ್ಳೆಯವರು ಅಂತ ನಂಬಿಡ್ತಾರೆ. ಕಚ್ಚಿಸ್ಕೊಂಡಾಗ್ಲಿ ಅಲ್ವಾ ಗೊತ್ತಾಗೋದು ವಿಷ ಎಷ್ಟೊಂದು ಸ್ಟ್ರಾಂಗ್ ಆಗೋದೆ ಅಂತ. ಅದೊಂದು ನಿಮ್ಮ ಮಗುಗೆ ತಿಳಿಯೋಕ್ಕೆ ಇಲ್ಲ. ಅದು ಯಾವಾಗ ತಿಳಿತದೋ ಏನೋ ಆ ದೇವರಿಗೆ ಗೊತ್ತಪ್ಪ. ಎಷ್ಟು ಕೇಳಿದ್ರು ಕೇಳೋಕ್ಕಿಲ್ಲ. ಅಯ್ಯೋ, ನೀವು ಯಾಕೆ ಕೆಲಸ ಎಲ್ಲ ಮಾಡ್ತಿದ್ದೀರಾ?
ನೀವಿಲ್ಲಿರೋ ವಿಷಯ ವೀಣನ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ. ನೀವು ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಗೆ ಎಷ್ಟೇ ಕಷ್ಟ ಇರಲಿ, ಎಂಥ ಪರಿಸ್ಥಿತಿ ಇರಲಿ, ಸಂಬಂಧಿಕರ ಮುಂದೆ ನಮ್ತನ ನಾವು ಬಿಟ್ಕೊಡ್ಬಾರ್ದು. ನನ್ನ ಮಗಳು ನಿಮ್ಮನ್ನು ನಡ್ಸ್ಕೊಳ್ತಾ ಇರೋ ರೀತಿ ನನಗಿಷ್ಟ ಆಗ್ತಾ ಇಲ್ಲ. ಆದ್ರೆ ಏನು ಮಾಡಲಿ, ತಾಯಿಯಾಗಿ 4 ಬುದ್ಧಿ ಮಾತು ಹೇಳಿದ್ರೆ ಅವಳು ಖಂಡಿತ ಕೇಳಲ್ಲ. ನೀವಿಲ್ಲಿ ಬರಬಾರ್ದಿತ್ತು, ಬಂದರೂ ಈ ಕೆಲಸಗಳೆಲ್ಲ ಮಾಡಬಾರ್ದಿತ್ತು. ನನಗೆ ನಾನು ಈ ಮನೆಗೆ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಗೊತ್ತಿರಲಿಲ್ಲ. ಅದು ಲಕ್ಷ್ಮಿ ಅವರು ಅಜ್ಜಿನ ಟ್ರೀಟ್ಮೆಂಟ್ ಕರ್ಕೊಂಡು ಹೋದ್ರಲ್ಲ, ಸಿಂಚನಂಗೆ ಸಹಾಯಕ್ಕೆ ಬೇಕಾಗುತ್ತೆ ಹೋಗಿ ಅಂತ ನನ್ನ ಅಳಿಯಂದ್ರೆ ಹೇಳಿದ್ರು. ಆದರೆ ಸಂಬಳಕ್ಕೆ ಕೆಲ್ಸಕ್ಕಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಓಹ್, ಇದೆಲ್ಲ ಅವ್ರ ಕಿತಾಪತಿನ ನಿಮಗೆ ವಿಷಯ ತಿಳಿಸ್ದೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರ ಬೆಳೆನ ಅವ್ರು ಬೇಯಿಸ್ಕೊತಾ ಇದ್ದಾರ. ಮೊದಲು ವೀಣನ್ಗೆ ಫೋನ್ ಮಾಡಿ ನೀವು ಇಲ್ಲಿದ್ದೀರಾ ಅಂತ ಹೇಳಿ. ಪರವಾಗಿಲ್ಲ ಬಿಡಿ ಅಮ್ಮ, ಈ ಕೆಲಸ ಎಲ್ಲ ಮಾಡಿ ನನಗೆ ಅಭ್ಯಾಸ ಇದೆ, ಏನು ತೊಂದರೆ ಇಲ್ಲ. ಆದರೂ ನೀವು ವೀಣನ್ಗೊಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ. ಬೇಡಮ್ಮ, ಹೇಳಿದ್ರೆ ಅವಳು ತುಂಬ ನೊಂದ್ಕೋತಾಳೆ. ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ ಅವಳಿಗೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನನ್ನು ಕೇಳಿ. ಅಮ್ಮ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರೋದಕ್ಕೇನೆ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು. ಬೇರೆ ಕಡೆಗಿಂತ ನಾವು ಜಾಸ್ತಿನೇ ಸಂಬಳ ಕೊಡ್ತಾ ಇದ್ದೀವಿ. ಏನ್ ಸಿಂಚು, ದುಡ್ಡಿಂದನೇ ಎಲ್ಲ ಮುಗಿದೋಗುತ್ತೆ ಅನ್ಕೊಂಡಿದ್ಯಾ? ಅವ್ರ ವಯಸ್ಸಾದವ್ರ ಕಣೆ, ಅವ್ರನ್ನ ಚೆನ್ನಾಗಿ ನೋಡ್ಕೋ. ಏನಮ್ಮ ಈ ಥರ ಹೇಳ್ತಿದ್ಯಾ? ದುಡ್ಡು ಕೊಡೋದಲ್ದೆ ಚೆನ್ನಾಗಿ ಬೇರೆ ನೋಡ್ಕೋಬೇಕಂತೆ. ನಾವು ಕೊಡೋ ದುಡ್ಡಿಗೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಕೆಲ್ಸಕ್ಕೆ ಬರದ್ ಮಾತಾಡಿದ್ ಸಾಕು. ಅಪ್ಪ ಕಾಯ್ತದಾರೆ ನಿನ್ಗೋಸ್ಕರ. ಬಾ ಹೋಗೋಣ. ಬಾ ಅಮ್ಮ. ಬಡ್ಡಿ ಐದ್ನ ಯಾವಾಗಲೂ ಒಂದು ಕೈ ಕಟ್ಕೊಂಡು ನಿಂತ್ಕೊಬೇಡಕ್ಕಲ್ಲ. ಅದ್ರ ಬದಲು 4 ಕಾಸಾದ್ರೂ ಸಂಪಾದನೆ ಮಾಡ್ಲಾ ಅಲ್ಲ? ನಿನ್ನ ಕಿತ್ತೋಗಿರೋ ಫೈನಾನ್ಸ್ ಕಂಪ್ನಿ ಹೆಂಗೆ ನಡೀತಾರಲ್ಲ? ಕಿತ್ತೋಗಿರೋದೇನಲ್ಲ, ಚೆನ್ನಾಗೇ ನಡೀತಾ ಇದೆ. ನೀವೊಂಚೂರು ಫೈನಾನ್ಸ್ ಮಾಡಿ. ಓ, ಅದೊಂದೇ ಕಮ್ಮಿ ಇದ್ದಿದ್ದು ಅಲ್ಲ ಕಣಮಿ. ಈಟೊತ್ತವರೆಗೂ ಅವ್ರ ಹತ್ರ ಏನು ಮಾತಾಡ್ತಿದ್ದೆ? ನನಗೆ ಪಾರ್ಟಿ ಆಫೀಸಲ್ಲಿ ಕೆಲಸ ಅದೇ, ಬೇಗ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವೇ? ಅದು ಅವನ್ನ ಇಲ್ಲಿ ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ, ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಅಮ್ಮ, ನೀನು ಅವ್ರ ಹತ್ರ ಏನು ಮಾತಾಡ್ತಿದ್ದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅಲ್ಲಿ ಬಂದಿರಲಿಲ್ಲ ಅಂದರೆ ನನ್ನ ಪುರಾಣ ಎಲ್ಲ ಬಿಚ್ಚಿಡ್ತಿದ್ದೆ ಅಲ್ವಾ? ಅಲ್ಲಮ್ಮ, ಆ ಕೆಲಸದ ಹತ್ರ ನಿನಗೆ ನಮ್ಮ ಮಾತು. ಸಿಂಚು, ಹಾಗೆಲ್ಲ ಮಾತಾಡ್ಬೇಡ್ವೆ. ಅವ್ರ ವಯಸ್ಸಾದ್ರೂ ಮರ್ಯಾದೆ ಕೊಡೆ.